ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಇವತ್ತು ನಾನು ನನ್ನ ಮಗಳಿಗೆ ಸ್ವಲ್ಪ ದೀಪ ಮಾಡಬೇಕಾಗಿತ್ತು. ಸೊ ಕನ್ನಡ ರಾಜ್ಯೋತ್ಸವಕ್ಕೆ ಅವ್ರಿಗೆ ಒಂದು ಇದನ್ನು ಕೊಟ್ಟಿದ್ದರು. ಸೊ ಆ ಥೀಮಲ್ಲಿ ಅವಳು ಈಗ ಆರೆಂಜು ಮತ್ತು ಯೆಲ್ಲೋ ಕಲರ್ ಮತ್ತು ಕಾಫಿ ಕಲರ್ ಇದೆಲ್ಲ ಮಿಕ್ಸ್ ಮಾಡಿ ದೀಪದ್ದು ಮಾಡಬೇಕಾಗಿತ್ತು. ಒಂದು 10 ದೀಪಗಳು ಮಾಡಬೇಕಾಗಿತ್ತು, ಕ್ರಾಫ್ಟ್ ವರ್ಕು. ಸೊ ಹಾಗಾಗಿ ಎಲ್ಲನೂ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನೆಲ್ಲ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಂಡು ಸೊ ಎಲ್ಲ ಸ್ಕೂಲಿಗೆ ತೊಗೊಂಡೋಗಿದ್ದಂಥದ್ದು. ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ಕ್ರಾಫ್ಟ್ ವರ್ಕ್ಗಳು ಮಾಡೋದ್ರಿಂದ, ಮಕ್ಳಿಗೂ ಒಂಥರ ತುಂಬ ಇಂಟ್ರೆಸ್ಟ್ ಬರುತ್ತೆ. ನಾನು ಇವತ್ತು ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತ ಹೇಳಿ ಮಿಲ್ಕಿ ಮಿಸ್ಟ್ ಅವ್ರದ್ದು ಪನ್ನೀರ್ ತೊಗೊಂಡಿದ್ದೀನಿ. ಸೊ ಇದೊಂದು 200 ಗ್ರಾಮ್ ಪನ್ನೀರು. ಇದಕ್ಕೆ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, 1-2 ಟೊಮೆಟೊ ಎಲ್ಲ ತೊಗೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಈಗ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ. ನೀವು ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಗ್ರೇವಿ. ಈಗ ಬಾಣಲಿ ಕಾಯ್ದಿದೆ, ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಈಗ 1-2 ಟೊಮೆಟೊ ಸೇರಿಸ್ಕೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಗ ಬೇಯಲಿ ಅಂತ ಅಷ್ಟೇ, ನೀಟಾಗಿ ಮ್ಯಾಶ್ ಆಗಲಿ. ಅಷ್ಟರಲ್ಲಿ ಈ ಕಡೆ ನಾವು ಪನ್ನೀರನ್ನ ಕ್ಯೂಬ್ಸಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ನಮಗೆ ಎಷ್ಟು ದಪ್ಪ ಸ್ಲೈಸಸ್ ಬೇಕೋ ಆ ರೀತಿ ಮಾಡ್ಕೊಳ್ಬೋದು. ನನ್ನ ಮಕ್ಳಿಗಂತೂ ತುಂಬ ಇಷ್ಟ ಪನ್ನೀರ್, ಇದರಲ್ಲಿ ಪ್ರೋಟೀನ್ ಅಂಶ ಇರುತ್ತೆ. ಸೊ ಹಾಗಾಗಿ ಪನ್ನೀರ್ ತಿನ್ನಬೇಕು. ಎಷ್ಟು ನೀಟಾಗಿ ಕಟ್ ಮಾಡ್ಬೋದು ಪನ್ನೀರ್. ನೋಡಿ 200 ಗ್ರಾಮ್ಗೆ ಇಷ್ಟು ಕ್ಯೂಬ್ಸ್ ಆಗುತ್ತೆ. ನೆಕ್ಸ್ಟು ಸ್ವಲ್ಪ ಗೋಡಂಬಿ ಹಾಕ್ಕೊತೀನಿ. ಗೋಡಂಬಿ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಗ್ರೇವಿ ತುಂಬ ಗಟ್ಟಿಯಾಗೂ ಬರುತ್ತೆ. ನೀವು ಗೋಡಂಬಿ ಸೇರಿಸ್ಕೊಳ್ಳಿ. ಖಾರಕ್ಕೆ ನಾನು ಚಿಲ್ಲಿ ಪೌಡರ್ ಹಾಕ್ಕೊತೀನಿ. ನಾನು 1-2 ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ, 1-2 ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಚಿಲ್ಲಿ ಪೌಡರು ಹಾಕ್ಕೊಳ್ಳೋಣ. ಇದು ನೀಟಾಗಿ ಫ್ರೈ ಆಗಿದೆ, ಆಫ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸೊ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಬಾಣಲಿಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದೇ ಬಾಣಲಿಗೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಆ ರೀತಿ ಕಾಣಿಸ್ತಿದೆ. ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡು. ನೆಕ್ಸ್ಟು ಮಸಾಲೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಬೇಕು ಬೇಗ, ಯಾಕಂದರೆ ಗೋಡಂಬಿ ಎಲ್ಲ ಹಾಕಿದ್ದೀವಲ್ಲ, ಅದು ತಿಕ್ಕಾಗಿರುತ್ತಲ್ಲ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಮಿಕ್ಸಿ ತೊಳೆದಿರೋ ಅಂಥದ್ದು ನೀರೆಲ್ಲ ಹಾಕ್ಕೊಳ್ಳೋಣ. ಇದೆಲ್ಲ ನೀಟಾಗಿ ತೊಳ್ಕೊಂಡು ಹಾಕ್ಕೊಳ್ಳೋಣ. ನೋಡಿ ಇಷ್ಟು ತೆಳ್ಳಗೆ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಇದು ಸಿಡಿತಾ ಇರುತ್ತೆ, ಕೇರ್ಫುಲ್ಲಾಗಿರಬೇಕು. ಸೊ ಸ್ವಲ್ಪ ಕುದಿ ಬಂದಮೇಲೆ ಮಸಾಲೆ ಎಲ್ಲ, ಆಮೇಲೆ ಲಾಸ್ಟಲ್ಲಿ ಪನ್ನೀರನ್ನ ಸೇರಿಸ್ಕೊಳ್ಳೋಣ. ಅವಾಗ ಸಾಫ್ಟಾಗಿರುತ್ತೆ. ಪನ್ನೀರು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೋದು ಅಥವಾ ಹಾಗೇನೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಸಕ್ಕರೆನೂ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಈಗ ಮಸಾಲೆ ಕುದಿ ಬರ್ತಾ ಇದೆ ಸ್ವಲ್ಪ. ನಾನೀಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ. ನೆಕ್ಸ್ಟು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತೀನಿ, ಸಾಕು. ಯಾಕಂದರೆ ಆಗಲೇ ಖಾರಕ್ಕೆ ಹಾಕಿದ್ನಲ್ವ ಮೆಣಸಿನ್ಕಾಯಿ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟ್ ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಮಸಾಲೆ, ಆಮೇಲೆ ನಾನು ಪನ್ನೀರ್ ಸೇರಿಸ್ಕೊತೀನಿ. ಈಗ ಸ್ವಲ್ಪ ಸಕ್ಕರೆ ಸೇರಿಸ್ಕೊತೀನಿ ನಾನು. ಸಕ್ಕರೆ ಇದ್ದರೆ ಸ್ವೀಟಾಗಿರುತ್ತಲ್ಲ, ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಪನ್ನೀರು ವೆಜ್ಜವರು, ನಾನ್ ವೆಜ್ ಎಲ್ಲರೂ ಇಷ್ಟಪಡ್ತಾರೆ. ವೆಜ್ ತಿನ್ನೋರೇ ಇಷ್ಟಪಡ್ತಾರೆ ಅಂತಲ್ಲ, ನಾನ್ ವೆಜ್ ಅವರು ಸೈಡ್ ಡಿಶ್ ಆಗಿ ವೆಜ್ ಪನ್ನೀರ್ ಇಷ್ಟಪಡ್ತಾರೆ. ಚೆನ್ನಾಗಿರುತ್ತೆ. ಪನ್ನೀರಲ್ಲಿ ತುಂಬ ವೆರೈಟಿ ಐಟಮ್ಸ್ ಮಾಡ್ಬೋದು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ.
ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಒಳ್ಳೆಯದು, ಪ್ರೋಟೀನ್ ಅಂಶ ಇರೋದ್ರಿಂದ ಪನ್ನೀರಲ್ಲಿ. ಸೊ ವಾರಕ್ಕೆ ಒಂದ್ಸಲ ಆದ್ರೂ ಪನ್ನೀರಲ್ಲಿ ಏನಾದರೂ ರೆಸಿಪಿ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ತ್ಗೆ ಒಳ್ಳೆಯದು. ಈಗ ಮಸಾಲೆ ಎಲ್ಲ ಬೆಂದಾಗಿದೆ, ಈಗ ಪನ್ನೀರ್ ಸೇರಿಸ್ಕೊತೀನಿ. ಈ ಕಡೆ ಚಪಾತಿನೂ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ ಮಕ್ಕಳಿಗೆ. ನೋಡಿ ಈ ರೀತಿ ಕುದೀತಾ ಇದೆಯಲ್ಲ, ಸೊ ಕೇರ್ಫುಲ್ಲಾಗಿ ಹಾಕ್ಕೊಬೇಕು. ನೋಡಿ ಪನ್ನೀರ್ ಹಾಕ್ಕೊಂಡಾದ್ಮೇಲೆ ಗ್ರೇವಿ ಈ ರೀತಿಯಾಗಿದೆ. ಸ್ವಲ್ಪ ಸಾಫ್ಟ್ ಆಗಲಿ ಪನ್ನೀರೆಲ್ಲ. ಈಗ ಸ್ವಲ್ಪ ಉಪ್ಪು ಎಲ್ಲ ಚೆಕ್ ಮಾಡ್ಕೊಬೇಕು. ನೋಡಿ ಚಪಾತಿ ಪನ್ನೀರ್ ಬಟರ್ ಮಸಾಲ ರೆಡಿ ಇದೆ. ಸೊ ಪನ್ನೀರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ, ಮತ್ತು ಮಸಾಲೆ ಎಲ್ಲ ತುಂಬ ಚೆನ್ನಾಗಿಡಿದೆ, ತುಂಬ ಚೆನ್ನಾಗಿದೆ. ಬೆಲ್ಲ ಹಾಕಿದ್ದೀನಲ್ವ, ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ, ಹಂಗಾಗಿ ತುಂಬ ಸ್ವೀಟಾಗಿದೆ. ಸ್ವೀಟ್ ಅಂದರೆ ಅಷ್ಟು ಸ್ವೀಟ್ ಇಲ್ಲ, ಸ್ವೀಟು ಖಾರ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಬನ್ನಿ ಇವತ್ತಿನ ತಿಂಡಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದು ಈಗ ನಾನು ಟಿಫನ್ ಮಾಡ್ತಾಯಿದ್ದೀನಿ. ಸೊ ನೀವು ಮಾಡಿ ಒಂದ್ಸತಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮಗೂ ಈಸಿಯಾಗಿ ಇರೋಂಥ ಮೆಥಡ್ ತೋರಿಸಿದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿನೂ ಕೂಡ. ಸೊ ಬೇಗ ಮಾಡ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ. ಇವತ್ತು ಮಂಗಳವಾರ, ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ಈಗ ಮಕ್ಕಳೆಲ್ಲ ಬರೋ ಅಷ್ಟರಲ್ಲಿ ಫ್ರೂಟ್ ಸಲಾಡ್ ಮಾಡಿಡೋಣ ಅಂತ ಹೇಳಿಬಿಟ್ಟು ಹಣ್ಣೆಲ್ಲ ತೊಗೊಂಡು ಬಂದಿದ್ದೆ. ಸೊ ಹಾಗಾಗಿ ಎಲ್ಲ ಕಟ್ ಮಾಡಿ ಫ್ರೂಟ್ ಸಲಾಡ್ ಮಾಡಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಫ್ರೂಟ್ಸು ಬನಾನಾ ಇತ್ತು. ಸೊ ಮಕ್ಕಳು ತುಂಬ ಹಣ್ಣಿದ್ದಾಗ ತಿನ್ನೋಕ್ಕೆ ಇಷ್ಟಪಡಲ್ಲ ಬನಾನಾ, ಹಾಗಾಗಿ ಅದನ್ನು ಕಟ್ ಮಾಡಿ ಒಂದು 5-6 ಬನಾನಾ ಹಾಕಿದ್ದೀನಿ, ಮತ್ತು ಒಂದು ಆಪೆಲ್ಲು ಮತ್ತು ಒಂದು ದಾಳಿಂಬೆ ಎಲ್ಲ ಕಟ್ ಮಾಡಿ ಹಾಲು ಸಕ್ಕರೆ ಎಲ್ಲ ಹಾಕಿಬಿಟ್ಟು ಸಲಾಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳು ಈ ಥರ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಈಗೆಲ್ಲ ಮಾಡ್ತಾಯಿದ್ದೀನಿ. ದೀಪಾವಳಿ ಹಬ್ಬ ಎಲ್ಲ ಆಯಿತು. ಎಲ್ಲರೂ ಹೇಗೆ ಆಚರಣೆ ಮಾಡಿದ್ರಿ ದೀಪಾವಳಿ ಹಬ್ಬ? ಎಲ್ಲರೂ ಪಟಾಕಿ ಹೊಡೆದು ದೀಪಗಳನ್ನೆಲ್ಲ ಹಚ್ಚಿ ಸಿಹಿ ತಿಂಡಿ ಮಾಡಿ ಮನೇಲಿ ಊಟ ಮಾಡಿ ಎಲ್ಲ ಮಾಡಿದ್ರಿ. ಸೊ ತುಂಬ ಚೆನ್ನಾಗಿತ್ತು ಈ ವರ್ಷದ ದೀಪಾವಳಿ ಹಬ್ಬ. ಸೊ ಮಕ್ಕಳೆಲ್ಲ ಪಟಾಕಿ ಹೊಡೆದು ತುಂಬ ಎಂಜಾಯ್ ಮಾಡಿದ್ರು, ಭಯ ಪಟ್ಟರು ಪಟಾಕಿ ಹೊಡೆಯೋದಕ್ಕೆ. ಅಂದ್ರೂ ಹೊಡೆದ್ರು, ಎಲ್ಲ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ಇನ್ನು ತುಳಸಿ ಹಬ್ಬಕ್ಕೆ ಅಂತ ಹೇಳಿ ಸ್ವಲ್ಪ ಇಟ್ಟಿದ್ದಾರೆ. ಸೊ ಇನ್ನೇನು ಕಾರ್ತಿಕ್ ಸೋಮವಾರ ಸ್ಟಾರ್ಟ್ ಅಲ್ಲ, ಈಗ ಸೋಮವಾರ ದೀಪ ಹಚ್ಚಬೇಕು ಮನೆ ಬಾಗಿಲಲ್ಲಿ. ನಮ್ಮೂರಲ್ಲಿ ನಾವೆಲ್ಲನೂ ಸೋಮವಾರ ಅಷ್ಟೇ ಹಚ್ಚೋದು, ಬೇರೆಯವರೆಲ್ಲ ಪ್ರತಿದಿನ ಹಚ್ಕೊಂಬರ್ತಾರೆ ಕಾರ್ತಿಕ್ ಸೋಮವಾರದಲ್ಲಿ. ಸೊ ಮತ್ತು ಕಡಲೆಕಾಯಿ ಪರ್ಸೆನೂ ಬರುತ್ತೆ ಈಗ. ಈ ಸಲ ಹೋದ ವರ್ಷ ಕಡಲೆಕಾಯಿ ಪರ್ಸೆಗೆ ಹೋಗಿದ್ವಿ. ಸೊ ಈ ಸತಿ ನೋಡೋಣ, ಆದರೆ ಹೋಗಬೇಕು. ಪ್ರತಿ ವರ್ಷವೂ ಹೋಗಿ ನೋಡೋ ಅಂಥದ್ದು ಏನಿರಲ್ಲ, ಅದೇ ಇರುತ್ತಲ್ವ. ಸೊ ಅದು ಹೋದ ವರ್ಷ ಹೋಗಿ ದೇವಸ್ಥಾನಕ್ಕೆ ಹೋಗಿ, ಬಸವಣ್ಣನ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಕಡಲೆಕಾಯಿ ಪರ್ಸೆ ಎಲ್ಲ ನೋಡಿಕೊಂಡು ಬರೋ ಅಷ್ಟರಲ್ಲಿ 9 ಗಂಟೆ ರಾತ್ರಿ ಆಯಿತು, ಅಷ್ಟೊತ್ತಾಯಿತು. ಸೊ ಈಗ ಟೈಮ್ ಆಲ್ರೆಡಿ 3 o'clock ಆಗ್ತಾಯಿದೆ. ಈಗ ಫ್ರೂಟ್ ಸಲಾಡ್ ಮಾಡಿ ಇಟ್ಬಿಟ್ಟು ಹೋಗಿ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಹೇಳಿ. ಸೊ ನೀವು ಯಾರೆಲ್ಲ ಇಷ್ಟಪಡ್ತೀರಾ ಸಲಾಡ್? ಸೊ ತುಂಬ ಒಳ್ಳೆಯದು, ಯಾಕಂದರೆ ಮಕ್ಕಳುಗಳಿಗೆ ಒಬ್ಬೊಬ್ಬರು ಮಕ್ಕಳು ಫ್ರೂಟ್ಸೇ ತಿನ್ನೋದಿಲ್ಲ. ಸೊ ಹಾಗಾಗಿ ಈ ಥರ ಮಿಕ್ಸ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನನ್ನ ಮಕ್ಳಿಗೂ ಸಿಕ್ಕಾಪಟ್ಟೆ ಇಷ್ಟ ಫ್ರೂಟ್ ಸಲಾಡು. ಫ್ರೂಟ್ಸ್ ಅಂದರೆ ನನ್ನ ಮನೇಲೆಲ್ಲ ತಿಂತಾರೆ ಫ್ರೂಟ್ಸ್ ಎಲ್ಲ. ಸೊ ಹಾಗಾಗಿ ಈಗ ದಾಳಿಂಬೆ ಸೀಸನ್ ಇರೋದ್ರಿಂದ ಫುಲ್ಲು ರೆಡ್ ಕಲರ್ ಇದೆ ದಾಳಿಂಬೆ. ಒಂದೊಂದ್ಸಲಿ ಸೀಸನ್ ಇಲ್ಲದೆ ಇರೋಕ್ಕೆ ತೊಗೊಂಡು ಬಂದರೆ ಫುಲ್ ಎಲ್ಲ ವೈಟಿಗಿರುತ್ತೆ ಹಣ್ಣು ಒಳಗಡೆ ಎಲ್ಲ. ಸೊ ಈಗಂತೂ ತುಂಬ ಚೆನ್ನಾಗಿದೆ. ನಾನೀಗ ಹಣ್ಣೆಲ್ಲ ನಿಮ್ಗೆ ಯಾವ ರೀತಿ ಹಣ್ಣು ಬೇಕೋ ಆ ರೀತಿ ಹಣ್ಣೆಲ್ಲ ಹಾಕ್ಕೊಂಡು ಈಗ ಸ್ವಲ್ಪ ಹಾಲು ಹಾಕಬೇಕು. ಸ್ವಲ್ಪ ಹಾಲು ಹಾಕ್ತೀನಿ, ಮತ್ತು ಶುಗರು ಅಷ್ಟೇ ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಹಣ್ಣಲ್ಲೇ ಸ್ವೀಟ್ ಇರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಶುಗರ್ ಹಾಕ್ತೀನಿ, ಸಾಕು. ಇದೆಲ್ಲ ನೀಟಾಗಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಹಾಗಾಗಿ ಅಷ್ಟರಲ್ಲಿ ನೀಟಾಗಿ ಚೆನ್ನಾಗಿರುತ್ತೆ. ಫ್ರೂಟ್ ಸಲಾಡ್ ರೆಡಿಯಾಗಿದೆ. ವೀಕೆಂಡ್ ಇವತ್ತು ಸ್ಯಾಟರ್ಡೇ. ಸೊ ನಾವಿವತ್ತು ಸುದೀಪ್ದು ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ, ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಸೊ ಊಟ ಮಾಡಿಕೊಂಡು ಪ್ರತಿದಿನ ಬಿಗ್ ಬಾಸ್ ನೋಡೋ ಅಂಥದ್ದು. ಇನ್ನು ನೆಕ್ಸ್ಟ್ ವೀಕು ಸಂಡೇ 2ನೇ ತಾರೀಕು ತುಳಸಿ ಪೂಜೆ ಇದೆ. ಸೊ ಎಲ್ಲರೂ ತುಳಸಿ ಗಿಡನೆಲ್ಲ ಹೇಗೆ ಬೆಳೆಸಿದ್ದೀರಾ? ಸೊ ಬೇಕಂದಾಗಲೇ ತುಳಸಿ ಗಿಡ ಚೆನ್ನಾಗಿ ಬರಲ್ಲ. ಸೊ ನಮ್ಮ ಮನೇಲಿ ಇದೆ, ಎಲ್ಲನೂ ಬೀಜ ಥರ ಹಾಕಿಬಿಟ್ಟಿದೆ. ಸೊ ಅದನ್ನೇ ಎಲ್ಲ ನೀಟ್ ಮಾಡಿ ಪಾಟೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಸೊ ನೆಲ್ಲಿಕಾಯಿ ತೊಗೊಂಡು ಬಂದು ಅದರಲ್ಲಿ ದೀಪ ಹಚ್ಚಿ, ನೆಲ್ಲಿಕಾಯಿ ಗಿಡ ಬರುತ್ತಲ್ವ ಅದನ್ನು ತಂದು ಪೂಜೆ ಮಾಡುವಂಥದ್ದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಪ್ರತಿ ವರ್ಷವೂ ತುಳಸಿ ಹಬ್ಬದ ದಿವಸ ಎಲ್ಲರ ಮನೆಯಲ್ಲೂ ಹೊರಗಡೆ ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿ ನೈವೇದ್ಯ ಮಾಡಿ, ಸೊ ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ. ಸೊ ತುಳಸಿ ಗಿಡ ತುಂಬ ಒಳ್ಳೆಯದು. ಸೊ ನಮ್ಮ ಮನೆಗೆ ಯಾವ ರೀತಿ
ಕೆಟ್ಟ ದೃಷ್ಟಿಗಳು ಬರೋದನ್ನೆಲ್ಲ ಅವಾಯ್ಡ್ ಮಾಡುವಂಥದ್ದು ಮನೆ ಮುಂದೆ ಇರೋವಂತಹ ತುಳಸಿ ಗಿಡನೇ. ಸೊ ಹಾಗಾಗಿ ಎಲ್ಲರೂ ಮನೆಯಲ್ಲಿ ತುಳಸಿ ಗಿಡನ ಬೆಳೆಸಿ, ತುಂಬ ಒಳ್ಳೆಯದು. ಮತ್ತು ತುಳಸಿ ಎಲೆನೂ ತಿನ್ಬೋದು. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಶೀತ ಆದಾಗ ತುಳಸಿ ಎಲೆ, ವಿಳೆದೆಲೆ ಮತ್ತು ದೊಡ್ಡ ಪತ್ರೆ ಎಲೆ, ಸ್ವಲ್ಪ ಜೇನುತುಪ್ಪ, ಮೆಣಸು ಅದೆಲ್ಲ ಕುಟ್ಟಿ ಪುಡಿ ಮಾಡಿ ರಸನ ಮಕ್ಕಳಿಗೆ ಕುಡಿಸ್ತಾರೆ. ಅದಕ್ಕೂ ತುಂಬ ಒಳ್ಳೆಯದು. ತುಳಸಿ ಗಿಡ ಮನೆ ಬಾಗಿಲಲ್ಲಿದ್ದರೆ ಸೊ ಮನೆಗಾಗುವಂಥ ದೃಷ್ಟಿನೆಲ್ಲ ತುಳಸಿ ಗಿಡನೇ ಎಲ್ಲ ಅವಾಯ್ಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ನಾವು ಪ್ರತಿದಿನ ತುಳಸಿ ಗಿಡನ ಪೂಜೆ ಮಾಡೋದ್ರಿಂದ ಸೊ ತುಂಬ ಒಳ್ಳೆಯದು. ಸೊ ಮನೆ ಬಾಗಿಲಲ್ಲಿ, ಎಲ್ಲರ ಮನೆ ಬಾಗಿಲಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತೆ, ಯಾರೆಲ್ಲ ಹತ್ರ ಇಲ್ಲ. ಸೊ ಇವಾಗ ತಂದು ಹಾಕ್ಕೊಂಡು ಇನ್ನು ಒಂದು ವೀಕ್ ಇದೆ ತುಳಸಿ ಹಬ್ಬಕ್ಕೆ. ಸೊ ಎಲ್ಲರೂ ತುಳಸಿ ಹಬ್ಬ ಪೂಜೆ ಮಾಡಿ, ತುಳಸಿ ಹಬ್ಬದ ದಿವಸ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು ಕೂಡ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ, ತುಂಬ ಜನ ಸಬ್ಸ್ಕ್ರೈಬ್ ಮಾಡೇ ಇಲ್ಲ, ಹಾಗೆ ನೋಡ್ತಾ ಇದ್ದೀರಾ. ಪ್ಲೀಸ್ ಎಲ್ಲರೂ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.